ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ. ನಮ್ಮ ಮನೆ ಪುಟ್ಟ ವರಮಹಾಲಕ್ಷ್ಮಿ ಹಬ್ಬನ ನಿಮಗೆ ತೋರಿಸ್ಕೊಳ್ತಿದ್ದೀನಿ. ಇದು ನಮ್ಮ ಮನೆ ಮೇಯ್ನ್ ಎಂಟ್ರೆನ್ಸಲ್ಲಿ ಈ ಥರ ನಾನು ಡೆಕೋರೇಷನ್ ಮಾಡಿ ಇಟ್ಟಿದ್ದೀನಿ. ಡೋರ್ ಹತ್ರನೇ ರಂಗೋಲಿ ಎಲ್ಲ ಬಿಟ್ಟಿದ್ದೆ, ಬಟ್ ನನ್ನ ಮಗಳು ಫುಲ್ ಬಂದುಬಿಟ್ಟೆಲ್ಲ ಕೆಡಿಸ್ಬಿಟ್ಟಿದ್ಲು. ಅದೆಲ್ಲ ಈ ಥರ ನಾನು ಸೀರೆ ಏನು ಉಡ್ಸೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ನನ್ನ ಮಗಳ ಹತ್ರ ನನ್ನ ಅದೆಲ್ಲ ಮಾಡೋದಕ್ಕಾಗೋದಿಲ್ಲ. ತುಂಬಾ ಟಾರ್ಚರ್ ಕೊಡ್ತಿರ್ತಾಳೆ. ಸೊ ಅದಕ್ಕೆ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಎಮರ್ಜೆನ್ಸಿ ಇತ್ತು, ಸೊ ಅದಕ್ಕೋಸ್ಕರ ನಾನು ಗ್ರ್ಯಾಂಡಾಗೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಇದು ನೆಕ್ಸ್ಟು ನಾಳೆ ವರಮಹಾಲಕ್ಷ್ಮಿ ಅನ್ನೋ ದಿನ ನಂದು ಫುಲ್ ಕ್ಲೀನಿಂಗ್ ಪ್ರೋಸೆಸ್ಸು. ಜಸ್ಟ್ ನಾನು 2 ಡೇಸಲ್ಲೇ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದು. ಮತ್ತು ಅವತ್ತು ಮಾರ್ನಿಂಗೇ ಹೋಗ್ಬಿಟ್ಟು ಫುಲ್ ಮನೆ ಎಲ್ಲ ಒರೆಸ್ಕೊಂಡಿದ್ದೆಲ್ಲ ಆಗೋಯಿದ್ಮೇಲೆ ಮತ್ತು ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಪೂಜೆ ಸಾಮಗ್ರಿ ಏನೇನು ಬೇಕಿತ್ತು ಮತ್ತು ಬಳೆ ಮತ್ತು ಸ್ಯಾರಿ ಇದೆಲ್ಲನೂ ತೊಗೊಂಡು ಬರೋದಕ್ಕೆ ಅಂತ ಹೋದ್ವಿ. ಎಲ್ಲ ತಗೊಂಡೆಲ್ಲ ಬಂದಿದ್ದಾದಮೇಲೆ ಮತ್ತು ನನ್ನ ಮಗಳು ತುಂಬಾ ಕಾಟ ಕಟ್ಲು. ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವ್ರ ಸಾಮಾನೆಲ್ಲ ಹಂಗೆ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಟ್ಟು ನಾನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ನಾನು ಒಬ್ಬಳೇ ಇರೋದು. ಸೊ ಎಲ್ಲನೂ ನಾನೇ ನೋಡ್ಕೋಬೇಕಾಗಿರುತ್ತೋ, ಅದಕ್ಕೋಸ್ಕರ ನಾನು ಅದೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತು ಅವತ್ತಿನ ಡಿಶಸ್ ಏನೇನಿತ್ತಂದರೆ ಇದು ತುಂಬಾ ಇಷ್ಟ ನನಗೆ. ಇದು ಪಲ್ಯ, ಕಾಳು ಪಲ್ಯ, ಇದಕ್ಕಿದ್ದು ಬೇಳೆ ಸಾರು ಅಂತಾರಲ್ವ, ಅದು ಪಲ್ಯ ಮಾಡಿದೆ. ನೆಕ್ಸ್ಟು ಗೋಬಿ ಫ್ರೈ ಮಾಡಿದೆ. ಫೆಸ್ಟಿವಲ್ ಅಂದರೆ ತುಂಬಾ ವೆರೈಟೀಸ್ ಆಫ್ ಫುಡ್ ಇರಬೇಕಲ್ಲ, ಅದಕ್ಕೆ. ಸೊ ನಾನು ಇದೆಲ್ಲ ನೈಟ್ ಮಾಡ್ಕೊಂಡಿಲ್ಲ, ಪೂಜೆ ಎಲ್ಲ ಆಗಿದ್ದಾದಮೇಲೆ ನಾನು ಆಫ್ಟರ್ನೂನ್ ಟೈಮಲ್ಲಿ ಇದೆಲ್ಲ ಮಾಡಿದ್ದು. ರವೆ ಉಂಡೆ ಮಾತ್ರ ಅವತ್ತು ನೈಟ್ ಮಾಡಿಟ್ಟಿದ್ದೆ. ಕೋಸಂಬರಿ ಇಲ್ಲಾಂದರೆ ಯಾವ ಫೆಸ್ಟಿವಲ್ ಎಂಡ್ ಆಗಲ್ಲ. ಸೊ ಕೋಸಂಬರಿ, ಹಾಗೆ ಟೊಮೊಟೊ ಬಾತ್. ನನಗೆ ಟೊಮೊಟೊ ಬಾತ್ ಅಂದರೆ ತುಂಬ ಇಷ್ಟ. ಸೊ ಟೊಮೊಟೊ ಬಾತ್ ಮಾಡಿದೆ. ಪಲಾವೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಟೊಮೊಟೊ ಬಾತ್ ಮಾಡಿದೆ. ಮತ್ತು ಸೊಪ್ಪೆಲ್ಲ ತಂದಿದ್ನಲ್ಲ, ಸಬ್ಬಕ್ಕಿ ಸೊಪ್ಪು ತಂದಿದ್ನಲ್ಲ, ಸಬ್ಬಕ್ಕಿ ಸೊಪ್ಪು ಪಕೋಡ ಮಾಡಿದೆ. ಫುಲ್ ಎಲ್ಲ ಗ್ರೀನ್ ಲೀವ್ಸ್ ಜಾಸ್ತಿ ಹಾಕ್ಬಿಟ್ಟು, ಹಾಗೆ ಸ್ವಲ್ಪ ಲೆಮನ್ ರೈಸ್ ಕೂಡ ಮಾಡಿದೆ. ಇದೆಲ್ಲ ಬಂದುಬಿಟ್ಟು ಫೆಸ್ಟಿವಲ್ಲು ಫುಡ್ಡು. ಮತ್ತು ಅವತ್ತು ನೈಟ್ ಏನು ಕುಕ್ ಮಾಡೋದಕ್ಕೆ ಹೋಗಿರಲಿಲ್ಲ, ಬಿಕಾಸು ಆಫ್ಟರ್ನೂನ್ ಎಲ್ಲ ಮಾಡಿದ್ನಲ್ಲ ಅದೇ ಇತ್ತು. ಹಾಗೆ ಇಲ್ಲಿರೋ ನೈಬರ್ಸ್ ಎಲ್ಲ ಅರಿಶಿನ ಕುಂಕುಮಕ್ಕೆ ಬರೋದು, ನಾನು ಅವ್ರ ಮನೆಗೆ ಹೋಗೋದು ಅದೆಲ್ಲ ಆಯಿತು ನೈಟು. ಮತ್ತು ಹಾಗೆ ಒಂದು ಡೆಲಿವರಿ ಕೂಡ ಬಂತು. ಅದೆಲ್ಲ ಆದಮೇಲೆ ನಾನು ಸಂಜೆ ಈ ಥರ ಧೂಪ ಹಾಕ್ಕೊಂಡೆ ಮನೆಗೆಲ್ಲ. ಆ ಲಕ್ಷ್ಮೀ ದೇವಿಗೆ ಸುಗಂಧ ದ್ರವ್ಯ ಅನ್ನೋದು ತುಂಬಾ ಇಷ್ಟ ಅಂತೆ. ಯಾವಾಗೂ ಮನೆಯಲ್ಲಿ ಈ ಥರ, ಇದು ನನ್ನ ಮಗಳದು ವರಮಹಾಲಕ್ಷ್ಮಿದು ನ್ಯೂ ಡ್ರೆಸ್ಸು ಈ ಥರ ತಗೊಂಡಿದ್ದು. ಅವ್ರ ಅಪ್ಪಂಗೆ ಆಗಲಿ ಅವಳಿಗೆ ಆಗಲಿ ಗ್ರ್ಯಾಂಡಾಗಿರೋದೆಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅವರು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.